ಎಚ್ಚರ ಆಗಿ ಕಣ್ಣು ತೆರೆಯಿರಿ. ನಿಮ್ಮ ಸುತ್ತ ಏನೋ ಬದಲಾಗುತ್ತಿದೆ. ಅದು ನಿಮಗೆ ಕಾಣುತ್ತಿಲ್ಲ. ಅನುಭವ ಆಗುತ್ತಿದೆ ಅಷ್ಟೇ. ರಾತ್ರಿ ನಿದ್ದೆ ಸರಿಯಾಗಿ ಆಗುತ್ತಿಲ್ಲವಾ? ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಕಾಡುತ್ತಿದೆಯಾ? ಏನೋ ಆಗಲಿದೆ ಎಂಬ ಒಂದು ವಿಚಿತ್ರ ಅನುಭವ ಮನಸ್ಸಿನಲ್ಲಿ ಇದೆಯಾ? ಅದು ಕಾಕತಾಳೀಯ ಅಲ್ಲ. ಅದು ಗ್ರಹಗಳ ಸಂಕೇತ. ಮಿಥುನ ರಾಶಿಯವರೇ, ಈ ನೇರ ಸಂದೇಶ ನಿಮಗಾಗಿ ಮಾತ್ರ ಬಂದಿದೆ. ಆಕಾಶದಲ್ಲಿ ಗ್ರಹಗಳ ಒಂದು ಅಸಾಧಾರಣ ಸಂಚಲನ ನಡೆಯುತ್ತಿದೆ. ಅದು ನೇರವಾಗಿ ನಿಮ್ಮ ಜೀವನದ ಮೇಲೆ ಒಂದು ಮಹಾ ಅಲೆ ಎಬ್ಬಿಸಲಿದೆ. ತಯಾರಾಗಿ ಇರಿ. ಈ ಅಲೆ ನಿಮ್ಮನ್ನು ಮೇಲೆತ್ತಲಿದೆ. ಮುಳುಗಿಸಲ್ಲ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಮನಸ್ಸಿನ ಆಳದಲ್ಲಿ ನಿಮ್ಮ ಇಷ್ಟ ದೇವರ ಮೋಗ ನೆನಪಿಸಿಕೊಳ್ಳಿ. ಆ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ರಾಮನಾಗಿರಲಿ, ಕೃಷ್ಣನಾಗಿರಲಿ, ಅಂಬೆಯಾಗಿರಲಿ, ಮುರುಗನಾಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಹೆಸರು ಬರೆದ ಕ್ಷಣ ಒಂದು ಅಗೋಚರ ಶಕ್ತಿ ನಿಮ್ಮ ಜೀವನದ ಸುತ್ತ ರಕ್ಷಾ ಕವಚ ರಚಿಸಲು ಆರಂಭ ಆಗುತ್ತದೆ. ಮತ್ತು ಈ ವಿಡಿಯೋ ಮುಂದೆ ಹೇಳಲಿರುವ ಎಲ್ಲಾ ಭವಿಷ್ಯದ ಶಕ್ತಿ ನಿಮ್ಮ ಜೀವನದಲ್ಲಿ ಜೀವಂತ ಆಗಿ ಕೆಲಸ ಮಾಡಲು ಆ ದೇವರ ಆಶೀರ್ವಾದ ಅತ್ಯಂತ ಅಗತ್ಯ. ಆ ಹೆಸರು ಒಂದು ಬೀಜ ಮಂತ್ರ ಇದ್ದಂತೆ. ಅದನ್ನು ನೆಟ್ಟ ಕ್ಷಣ ನಿಮ್ಮ ಭಾಗ್ಯ ಮರ ಬೆಳೆಯಲು ಆರಂಭ ಆಗುತ್ತದೆ. ದಯವಿಟ್ಟು ಬರೆಯಿರಿ, ಮರೆಯಬೇಡಿ. ಮಿಥುನ ರಾಶಿ. ಈ ರಾಶಿಯ ಒಡೆಯ ಬುಧ ಗ್ರಹ. ಬುಧ ಎಂದರೆ ಬುದ್ಧಿ, ಮಾತು, ವ್ಯಾಪಾರ ಮತ್ತು ಸಂವಹನ. ಮಿಥುನ ರಾಶಿಯವರು ಮಾತಿನಲ್ಲಿ ಚುರುಕು, ಯೋಚನೆಯಲ್ಲಿ ವೇಗ, ಎರಡು ದಿಕ್ಕಿನಲ್ಲಿ ನೋಡುವ ಶಕ್ತಿ ಈ ರಾಶಿಯ ವಿಶೇಷ ಗುಣ. ಆದರೆ ಈ ಹೊತ್ತಿನಲ್ಲಿ ಗ್ರಹಗಳ ಸ್ಥಾನ ನಿಮ್ಮ ಬುದ್ಧಿ ಶಕ್ತಿಗೆ ಒಂದು ಹೊಸ ಆಯಾಮ ಕೊಡಲಿದೆ. ಗುರು ಪೆಯರ್ಚಿ ಬಳಿಕ ನಿಮ್ಮ ರಾಶಿಯ ಮೇಲೆ ಒಂದು ವಿಶೇಷ ಗ್ರಹ ಸಂಯೋಗ ನಿರ್ಮಾಣ ಆಗಿದೆ. ಶನಿ ಸಂಚಾರ ನಿಮ್ಮ ಶ್ರಮ ಫಲ ನೀಡಲು ತಯಾರಾಗಿದ್ದಾನೆ. ರಾಹು ನಿಮ್ಮ ಬದುಕಿಗೆ ಒಂದು ಅಪ್ರತ್ಯಾಶಿತ ಬದಲಾವಣೆ ತರಲು ನಿಂತಿದ್ದಾನೆ. ಕೇತು ನಿಮ್ಮ ಆಂತರಿಕ ಪ್ರಜ್ಞೆ ಜಾಗೃತ ಮಾಡಲಿದ್ದಾನೆ. ಈ 4 ಗ್ರಹಗಳ ಒಟ್ಟು ಶಕ್ತಿ ಮಿಥುನ ರಾಶಿಯ ಮೇಲೆ ಒಂದು ಮಹಾಕ್ರಾಂತಿ ತರಲಿದೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. 150 ವರ್ಷಗಳ ನಂತರ ಮಿಥುನ ರಾಶಿಯ ಮೇಲೆ ಒಂದು ಅಪೂರ್ವ ಗ್ರಹ ಸ್ಥಿತಿ ರಚನೆಯಾಗುತ್ತಿದೆ. ಬುಧ ಮತ್ತು ಗುರು ಒಟ್ಟಾಗಿ ನಿಮ್ಮ ಭಾಗ್ಯ ಭಾವ ಬೆಳಗುತ್ತಿದ್ದಾರೆ. ಅದೇ ಸಮಯದಲ್ಲಿ ಶನಿ ನಿಮ್ಮ ಕರ್ಮ ಭಾವ ಶಕ್ತಿ ಕೊಡುತ್ತಿದ್ದಾನೆ. ಈ 3 ಗ್ರಹಗಳ ಏಕಕಾಲಿಕ ಒಳ್ಳೆಯ ಪ್ರಭಾವ ಮಿಥುನ ರಾಶಿಯ ಮೇಲೆ ಒಂದು ಧನಯೋಗ ಮತ್ತು ರಾಜಯೋಗ ಒಟ್ಟಾಗಿ ಸೃಷ್ಟಿ ಮಾಡುತ್ತಿದೆ. ಇದು ನಿಮ್ಮ ಜೀವನದ ಒಂದು ಮಹಾ ತಿರುವು. ಈ ತಿರುವು ಬಂದಾಗ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ನಿಮ್ಮ ಇಡೀ ಜೀವನ ಬದಲಾಗಲಿದೆ. ಅದನ್ನು ತಿಳಿದುಕೊಳ್ಳಿ. ಎಚ್ಚರದಿಂದ ಇರಿ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿಯವರು ಕೆಲಸದ ಜಾಗದಲ್ಲಿ ಬಹಳ ಚಾಣಾಕ್ಷರು. ಬೇಗ ಕಲಿಯುತ್ತಾರೆ. ಹೊಸ ಸವಾಲು ಸ್ವೀಕರಿಸಲು ತಯಾರಾಗಿರುತ್ತಾರೆ. ಆದರೆ ಈ ಚಾಣಾಕ್ಷತನ ಎಲ್ಲರಿಗೂ ಗೊತ್ತಾಗಿಲ್ಲ ಎಂಬ ಅಸಮಾಧಾನ ಇದ್ದಿರಬಹುದು. ಆ ಅಸಮಾಧಾನ ಈ ಹೊತ್ತಿನಲ್ಲಿ ಕೊನೆಯಾಗಲಿದೆ. ಗುರು ಪ್ರಭಾವ ನಿಮ್ಮ 10ನೇ ಭಾವ ಮೇಲೆ ಬಿದ್ದಿದೆ. ಅದು ನಿಮ್ಮ ವೃತ್ತಿ ಮತ್ತು ಪ್ರತಿಷ್ಠೆ ಎತ್ತರಿಸಲಿದೆ. ಕೆಲಸದ ಜಾಗದಲ್ಲಿ ನಿಮ್ಮ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯಲಿದೆ. ಆ ಚರ್ಚೆ ನಿಮ್ಮ ಪರ ಇರಲಿದೆ. ಒಂದು ಹೊಸ ಸ್ಥಾನ ಅಥವಾ ಹೊಸ ಹೊಣೆಗಾರಿಕೆ ನಿಮ್ಮ ಕಡೆ ಬರಲಿದೆ. ಅದಕ್ಕೆ ತಯಾರಾಗಿ ಇರಿ. ಆ ಅವಕಾಶ ಬಂದಾಗ ನಿಮ್ಮ ಶ್ರೇಷ್ಠತೆ ತೋರಿಸಿ. ಕೆಲಸ ಹುಡುಕುತ್ತಿರುವ ಮಿಥುನ ರಾಶಿಯವರಿಗೆ ಒಂದು ಉತ್ಸಾಹ ತುಂಬಿದ ಮಾತು ಹೇಳಬೇಕು. ನೀವು ಪ್ರತಿಭಾಶಾಲಿ. ಆದರೆ ಸರಿಯಾದ ಅವಕಾಶ ಸಿಗಲಿಲ್ಲ ಎಂಬ ನೋವು ನಿಮ್ಮಲ್ಲಿ ಇದ್ದಿರಬಹುದು. ಆ ನೋವು ಮುಂದಿನ 7 ದಿನಗಳಲ್ಲಿ ದೂರ ಆಗಲಿದೆ. ಒಂದು ಒಳ್ಳೆಯ ಅವಕಾಶ ಬರಲಿದೆ. ಅದು ನಿರೀಕ್ಷಿಸದ ಮೂಲದಿಂದ ಬರಬಹುದು. ಒಂದು ಕರೆ ಬರಬಹುದು, ಒಂದು ಸಂದೇಶ ಬರಬಹುದು, ಅಥವಾ ಒಬ್ಬ ಹಳೆಯ ಪರಿಚಿತ ವ್ಯಕ್ತಿ ಒಂದು ಅವಕಾಶ ತರಬಹುದು. ಅದನ್ನು ಸ್ವಾಗತಿಸಿ. ಅವಕಾಶ ಬಂದಾಗ ಹಿಂದೆ ಹೋಗಬೇಡಿ. ಧೈರ್ಯದಿಂದ ಮುಂದೆ ಹೋಗಿ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರಿಗೆ ಈ ಅವಧಿ ಬಹಳ ವಿಶೇಷ. ಬುಧ ಗ್ರಹ ವ್ಯಾಪಾರ ಮತ್ತು ಸಂವಹನದ ಕಾರಕ. ಬುಧ ಬಲಿಷ್ಠವಾಗಿರುವ ಹೊತ್ತಿನಲ್ಲಿ ವ್ಯಾಪಾರ ಅದ್ಭುತ ಫಲ ಕೊಡುತ್ತದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಗ್ರಾಹಕರು ಮತ್ತೆ ಬರಲಿದ್ದಾರೆ. ಒಂದು ಹೊಸ ಒಪ್ಪಂದ ಗಟ್ಟಿ ಆಗಲಿದೆ. ನಿಮ್ಮ ವ್ಯಾಪಾರ ಮಾರ್ಕೆಟ್ ವಿಸ್ತರಿಸಲಿದೆ. ನೀವು ಡಿಜಿಟಲ್ ಅಥವಾ ಆನ್ಲೈನ್ ವ್ಯಾಪಾರ ಮಾಡುತ್ತಿದ್ದರೆ ಈ ಹೊತ್ತಿನಲ್ಲಿ ಅದು ಬಹಳ ಅನುಕೂಲಕರ. ಬುಧ ತಂತ್ರಜ್ಞಾನ ಮತ್ತು ಸಂವಹನ ಎರಡನ್ನೂ ನಿಯಂತ್ರಿಸುತ್ತಾನೆ. ಆದ್ದರಿಂದ ಡಿಜಿಟಲ್ ಮಾಧ್ಯಮ ಉಪಯೋಗಿಸಿ ನಿಮ್ಮ ವ್ಯಾಪಾರ ಇನ್ನಷ್ಟು ಬೆಳೆಸಿಕೊಳ್ಳಿ. ಈ ಅವಧಿ ಅದಕ್ಕೆ ಅನುಕೂಲ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿಯ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಗಣನೀಯ ಸುಧಾರಣೆ ಕಾಣಲಿದೆ. 11ನೇ ಭಾವ ಅಂದರೆ ಲಾಭ ಭಾವ ಈ ಹೊತ್ತಿನಲ್ಲಿ ಗ್ರಹಗಳ ಕೃಪೆ ಪಡೆದಿದೆ. ಹಣ ಬರುವ ಮಾರ್ಗ ತೆರೆಯಲಿದೆ. ಒಂದು ಅನಿರೀಕ್ಷಿತ ಆದಾಯ ಬರಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಾಲ ಕಡಿಮೆ ಆಗಲಿದೆ. ಆದರೆ ಒಂದು ಮಾತು ಎಚ್ಚರಿಕೆ ಹೇಳಬೇಕು. ಮಿಥುನ ರಾಶಿಯವರು ಹಣ ಬಂದಾಗ ಅವಸರದಲ್ಲಿ ಖರ್ಚು ಮಾಡುವ ಸ್ವಭಾವ ಕೆಲವರಲ್ಲಿ ಇರುತ್ತದೆ. ಆ ಸ್ವಭಾವ ಈ ಅವಧಿಯಲ್ಲಿ ನಿಯಂತ್ರಣ ಮಾಡಿ. ಉಳಿತಾಯ ಮಾಡಿ. ದೀರ್ಘಕಾಲಿಕ ಯೋಜನೆ ಮಾಡಿ. ಅದು ನಿಮ್ಮ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಲಿದೆ.
ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ. ಈ ಮೊದಲ ಘಟನೆ ಅತ್ಯಂತ ನಾಟಕೀಯ ಮತ್ತು ಅಪ್ರತ್ಯಾಶಿತ ಆಗಿರಲಿದೆ. ನಿಮ್ಮ ಜೀವನದಲ್ಲಿ ಬಹಳ ಹಿಂದೆ ಒಂದು ಸಂಬಂಧ ಮುರಿದು ಹೋಗಿತ್ತು. ಅದು ಸ್ನೇಹ ಆಗಿರಬಹುದು, ಪ್ರೀತಿ ಆಗಿರಬಹುದು, ಕೆಲಸದ ಸಂಬಂಧ ಆಗಿರಬಹುದು. ಆ ಸಂಬಂಧ ಮುರಿದ ಕಾರಣ ಮನಸ್ಸಿನಲ್ಲಿ ಒಂದು ನೋವು ಉಳಿದಿತ್ತು. ಮುಂದಿನ 7 ದಿನಗಳಲ್ಲಿ ಆ ವ್ಯಕ್ತಿ ಮತ್ತೆ ಸಂಪರ್ಕ ಮಾಡಲಿದ್ದಾರೆ. ಅವರ ಬರುವಿಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಎಬ್ಬಿಸಬಹುದು. ಆದರೆ ಆ ಬಿರುಗಾಳಿ ಶಾಂತ ಆದ ನಂತರ ಒಂದು ಒಳ್ಳೆಯ ಫಲ ಬರಲಿದೆ. ಮನಸ್ಸು ಶಾಂತ ಇಟ್ಟುಕೊಂಡು ಆ ಸಂದರ್ಭ ಎದುರಿಸಿ. ಎರಡನೇ ಘಟ್ಟ. ಈ ಎರಡನೇ ಘಟನೆ ನಿಮ್ಮ ವೃತ್ತಿ ಮತ್ತು ಹಣಕಾಸಿಗೆ ಸಂಬಂಧಿಸಿದ್ದು. ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ತಲುಪಲಿದೆ. ಅದು ಯಾವ ರೂಪದಲ್ಲಿ ಬರಬಹುದು ಎಂದರೆ ಬೋನಸ್ ಆಗಿರಬಹುದು, ಒಂದು ಹಳೆಯ ಬಾಕಿ ಹಣ ಆಗಿರಬಹುದು, ಅಥವಾ ಒಂದು ಹೊಸ ಒಪ್ಪಂದದ ಮೊತ್ತ ಆಗಿರಬಹುದು. ಅದು ಯಾವ ರೂಪದಲ್ಲಿ ಬಂದರೂ ಅದನ್ನು ಸ್ವಾಗತಿಸಿ. ಅದರ ಒಂದು ಭಾಗ ದೇವರಿಗೆ ಅರ್ಪಿಸಿ, ಒಂದು ಭಾಗ ಉಳಿತಾಯ ಮಾಡಿ. ಅದು ನಿಮ್ಮ ಭಾಗ್ಯ ಮತ್ತಷ್ಟು ಬೆಳೆಯಲು ಕಾರಣ ಆಗಲಿದೆ. ಮೂರನೇ ಘಟ್ಟ. ಮೂರನೇ ಘಟನೆ ಅತ್ಯಂತ ಮಹತ್ವದ್ದು. ನಿಮ್ಮ ಜೀವನದಲ್ಲಿ ಒಂದು ಸ್ಥಳ ಅಥವಾ ವ್ಯಕ್ತಿ ಇದ್ದಾರೆ. ಅವರ ಬಗ್ಗೆ ನೀವು ತುಂಬಾ ಯೋಚಿಸಿದ್ದೀರಿ. ಆ ಯೋಚನೆ ಇಂದಿಗೂ ನಿಮ್ಮ ಮನಸ್ಸಿನಲ್ಲಿ ಇದೆ. ಮುಂದಿನ 14 ದಿನಗಳಲ್ಲಿ ಆ ವ್ಯಕ್ತಿ ಅಥವಾ ಆ ಸ್ಥಳದ ಬಗ್ಗೆ ಒಂದು ಮಹತ್ವದ ಬದಲಾವಣೆ ಬರಲಿದೆ. ಅದು ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯ ಮುಕ್ತಾಯ ಮಾಡಿ ಹೊಸ ಅಧ್ಯಾಯ ಶುರು ಮಾಡಲಿದೆ. ಆ ಬದಲಾವಣೆ ನೋವು ಕೊಟ್ಟರೂ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದೆ. ದೇವರ ಯೋಜನೆ ಎಂದಿಗೂ ಕೆಟ್ಟದಲ್ಲ. ಅದನ್ನು ನಂಬಿ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿಯವರ ಹೃದಯ ಬಹಳ ಸೂಕ್ಷ್ಮ. ಒಳಗಿನ ಭಾವನೆ ಹೊರಗೆ ತೋರಿಸಲಾಗದ ಸ್ಥಿತಿ ಕೆಲವರಲ್ಲಿ ಇರುತ್ತದೆ. ಪ್ರೀತಿ ಇದ್ದರೂ ಮಾತಾಡಲು ಧೈರ್ಯ ಬರದ ಸ್ಥಿತಿ ಇರಬಹುದು. ಆ ಭಾವನೆ ಹೊರಬರಲು ಈ ಹೊತ್ತು ಸರಿಯಾದ ಸಮಯ. ಶುಕ್ರ ಮತ್ತು ಬುಧ ಒಟ್ಟಾಗಿ ನಿಮ್ಮ ಸಂಬಂಧ ಭಾವಶಕ್ತಿ ಕೊಡುತ್ತಿದ್ದಾರೆ. ಮನಸ್ಸಿನ ಮಾತು ಧೈರ್ಯದಿಂದ ಹೇಳಿ. ನಿಮ್ಮ ಭಾವನೆ ಸರಿಯಾಗಿ ವ್ಯಕ್ತ ಮಾಡಿ. ಆ ಮಾತು ಒಂದು ಸಂಬಂಧ ಗಟ್ಟಿ ಮಾಡಲಿದೆ ಅಥವಾ ಒಂದು ಹೊಸ ಸಂಬಂಧ ಆರಂಭ ಮಾಡಲಿದೆ. ಎದ್ದು ನಿಲ್ಲಿ, ಮಾತನಾಡಿ. ಜೀವನ ಮೌನ ಇರುವ ಸ್ಥಳ ಅಲ್ಲ. ಒಂಟಿಯಾಗಿ ಇರುವ ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ಸಮಾಚಾರ ಇದೆ. ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಬರಲಿದ್ದಾರೆ. ಅವರ ಆಗಮನ ನಿಮ್ಮ ಜೀವನದ ಬಣ್ಣ ಬದಲಿಸಲಿದೆ. ಅವರ ನಗು ನಿಮ್ಮ ದುಃಖ ದೂರ ಮಾಡಲಿದೆ. ಅವರ ಮಾತು ನಿಮ್ಮ ಮನಸ್ಸಿಗೆ ಬೆಳಕು ತರಲಿದೆ. ಅವರ ಸ್ಪರ್ಶ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಲಿದೆ. ಆ ವ್ಯಕ್ತಿ ಯಾರು ಎಂದು ಈಗ ಹೇಳಲಾಗದು. ಆದರೆ ಅವರು ಬಂದಾಗ ನಿಮ್ಮ ಹೃದಯ ಅವರನ್ನು ಗುರುತಿಸಲಿದೆ. ಆ ಕ್ಷಣ ನೀವು ಅರಿಯಲಿದ್ದೀರಿ, ಈ ಸಂದೇಶ ಸತ್ಯ ಆಗಿತ್ತು ಎಂದು. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಒಂದು ಶುಭ ಸಮಾಚಾರ ಇದೆ. ಗ್ರಹ ಸ್ಥಿತಿ ನಿಮ್ಮ ಸಪ್ತಮ ಭಾವ ಬಲಿಷ್ಠ ಮಾಡುತ್ತಿದೆ. ಮದುವೆ ನಿಶ್ಚಯ ಆಗಲು ಅನುಕೂಲ ಇದೆ. ಒಂದು ಒಳ್ಳೆಯ ಸಂಬಂಧ ಬರಲಿದೆ. ಅದು ಎಲ್ಲ ಕಡೆಯಿಂದ ಹೊಂದಿಕೆ ಆಗುವ ಸಂಬಂಧ ಆಗಿರಲಿದೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಸಂಗಾತಿಯ ಜೊತೆ ಒಂದು ತೆರೆದ ಮಾತುಕತೆ ಮಾಡಿ. ಮನಸ್ಸಿನ ಮಾತು ಹೇಳಿ. ಅದು ನಿಮ್ಮ ದಾಂಪತ್ಯ ಇನ್ನಷ್ಟು ಮಧುರ ಮಾಡಲಿದೆ. ಗ್ರಹ ಶಕ್ತಿ ನಿಮ್ಮ ದಾಂಪತ್ಯ ಬಲಿಷ್ಠ ಮಾಡಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿಯ 4ನೇ ಭಾವ ಅಂದರೆ ಮನೆ ಮತ್ತು ಮಾತೃಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಮನೆ ಮಂದಿ ಜೊತೆ ಹೊಂದಾಣಿಕೆ ಉತ್ತಮ ಆಗಲಿದೆ. ತಾಯಿ ಅಥವಾ ತಂದೆ ಆರೋಗ್ಯ ಸ್ವಲ್ಪ ಉತ್ತಮ ಆಗಲಿದೆ. ಮನೆಯಲ್ಲಿ ಒಂದು ಶುಭ ಸಮಾರಂಭ ನಡೆಯಬಹುದು. ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಸಮಾಚಾರ ಕೇಳಲಿದ್ದೀರಿ. ಅದು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷ ತರಲಿದೆ. ಮನೆ ವಾತಾವರಣ ಸಂತೋಷಮಯ ಆಗಲಿದೆ. ಮನೆ ಆಗಲಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿಯ ಮೇಲೆ ಶ್ವಾಸಕೋಶ ಮತ್ತು ಭುಜ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ರಾಹು ಮತ್ತು ಶನಿ ಒಟ್ಟಾಗಿ ಒತ್ತಡ ಮತ್ತು ಆಯಾಸ ತರಬಹುದು. ಮನಸ್ಸಿನ ಒತ್ತಡ ಬಹಳ ಆಗದಂತೆ ಎಚ್ಚರ ಇರಿ. ಮಿಥುನ ರಾಶಿಯವರು ಮಾನಸಿಕ ಆರೋಗ್ಯ ಬಗ್ಗೆ ಅಷ್ಟಾಗಿ ಗಮನ ಕೊಡುವುದಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳಲು ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿ. ಸಂಗೀತ ಕೇಳಿ. ಪ್ರಕೃತಿ ಮಧ್ಯೆ ಸ್ವಲ್ಪ ಸಮಯ ಕಳೆಯಿರಿ. ಮನಸ್ಸು ಶಾಂತ ಆದಾಗ ದೇಹ ತಂತಾನೇ ಆರೋಗ್ಯ ಆಗಲಿದೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ತುಂಬಿದ ಸಂದೇಶ. ಬುಧ ಗ್ರಹ ನಿಮ್ಮ ರಾಶಿ ಒಡೆಯ ಮತ್ತು ವಿದ್ಯೆಯ ಕಾರಕ. ಈ ಅವಧಿಯಲ್ಲಿ ಬುಧ ಬಲಿಷ್ಠ ಆಗಿರುವ ಕಾರಣ ಓದಿದ್ದು ಬೇಗ ಅರ್ಥ ಆಗಲಿದೆ. ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಫಲ ಸಿಗಲಿದೆ. ಯಾವ ವಿಷಯ ಕಷ್ಟ ಅನಿಸಿದ ಬಿಡಬೇಡಿ. ಮತ್ತೆ ಓದಿ. ಬುಧ ಶಕ್ತಿ ನಿಮ್ಮ ಬುದ್ಧಿ ತೀಕ್ಷ್ಣ ಮಾಡಲಿದೆ. ಸ್ಪರ್ಧಾ ಪರೀಕ್ಷೆ ತೆಗೆದುಕೊಳ್ಳುತ್ತಿರುವವರಿಗೆ ಈ ಅವಧಿ ಬಹಳ ಅನುಕೂಲ. ಒಳ್ಳೆಯ ಫಲ ಖಂಡಿತ. ವಿದೇಶ ಅವಕಾಶ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿಯ ರಾಹು ಪ್ರಭಾವ ವಿದೇಶ ಯೋಗ ಸೃಷ್ಟಿ ಮಾಡುತ್ತಿದೆ. ಬುಧ ಮತ್ತು ರಾಹು ಒಟ್ಟಾಗಿ ವಿದೇಶ ಸಂಬಂಧಿ ಅವಕಾಶ ತರಲಿದ್ದಾರೆ. ವಿದೇಶ ಕೆಲಸ ಅಥವಾ ವ್ಯಾಪಾರ ಯೋಚಿಸುತ್ತಿದ್ದರೆ ಈ ಹೊತ್ತಿನಲ್ಲಿ ಹೆಜ್ಜೆ ಇಡಿ. ವಿದೇಶದಿಂದ ಒಂದು ಅನಿರೀಕ್ಷಿತ ಸಂಪರ್ಕ ಬರಬಹುದು.
ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಸಂಪರ್ಕ ನಿಮ್ಮ ವಿದೇಶ ಕನಸು ನನಸಾಗಿಸಲು ಕಾರಣ ಆಗಬಹುದು. ಪಾಸ್ಪೋರ್ಟ್ ತಯಾರಾಗಿ ಇದ್ದರೆ ಒಳ್ಳೆಯದು. ಯಾವ ಕ್ಷಣ ಅವಕಾಶ ಬರಬಹುದು ಎಂದು ಹೇಳಲಾಗದು. ಆದ್ದರಿಂದ ಸದಾ ತಯಾರಾಗಿ ಇರಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಮಿಥುನ ರಾಶಿ ಬುಧ ಒಡೆಯ ರಾಶಿ. ಬುಧ ವಿಷ್ಣು ಅಂಶ ಹೊಂದಿರುವ ಗ್ರಹ. ಆದ್ದರಿಂದ ವಿಷ್ಣು ಸಹಸ್ರನಾಮ ಮತ್ತು ಮಹಾಲಕ್ಷ್ಮಿ ಸ್ತೋತ್ರ ಪಠಿಸುವುದು ನಿಮಗೆ ಬಹಳ ಅನುಕೂಲ. ಪ್ರತಿ ಬುಧವಾರ ಗಣೇಶ ದೇವಸ್ಥಾನಕ್ಕೆ ಹೋಗಿ ಹಸಿರು ಹೂ ಅರ್ಪಿಸಿ, ದೂರ್ವೆ ಅರ್ಪಿಸಿ. ಗಣೇಶ ಭಗವಾನ್ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ಹೆಚ್ಚಿಸಲಿದ್ದಾರೆ. ನಿಮ್ಮ ಅಡಚಣೆ ದೂರ ಮಾಡಲಿದ್ದಾರೆ. ನಿಮ್ಮ ದಾರಿ ಸ್ಪಷ್ಟ ಮಾಡಲಿದ್ದಾರೆ. ಗಣೇಶ ಮೊದಲ ದೇವರು. ಅವರ ಆಶೀರ್ವಾದ ಪಡೆದ ನಂತರ ಬರುವ ಯಶಸ್ಸು ಶಾಶ್ವತ. ಸವಾಲು ಮತ್ತು ಅಪಾಯಗಳ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಮಿಥುನ ರಾಶಿಯವರು ಅತಿ ವಿಶ್ವಾಸ ಇಡುವ ಸ್ವಭಾವ ಕೆಲವರಲ್ಲಿ ಇರಬಹುದು. ಅದು ಈ ಅವಧಿಯಲ್ಲಿ ಅಪಾಯಕಾರಿ. ರಾಹು ಪ್ರಭಾವ ಇರುವ ಹೊತ್ತಿನಲ್ಲಿ ಮೋಸ ಮಾಡುವ ವ್ಯಕ್ತಿಗಳು ಬಹಳ ಆಕರ್ಷಕ ರೂಪದಲ್ಲಿ ಬರುತ್ತಾರೆ. ಅವರ ಮಾತು ಸಿಹಿಯಾಗಿ ಇರುತ್ತದೆ, ಆದರೆ ಒಳಗೆ ಬೇರೆ ಉದ್ದೇಶ ಇರಬಹುದು. ಹಣಕಾಸಿನ ವ್ಯವಹಾರದಲ್ಲಿ ತಪ್ಪಿಸಿಕೊಳ್ಳಬಹುದಾದ ಒಪ್ಪಂದ ಮಾಡಿಕೊಳ್ಳಬೇಡಿ. ಕಾನೂನು ಸಮಸ್ಯೆ ತರಬಹುದಾದ ಯಾವ ಕ್ರಿಯೆಯಲ್ಲೂ ಭಾಗಿಯಾಗಬೇಡಿ. ಸರಳ ಮಾರ್ಗದಲ್ಲಿ ನಡೆಯಿರಿ, ಅದರಲ್ಲಿ ನಿಮ್ಮ ರಕ್ಷಣೆ ಇದೆ. ಮಿಥುನ ರಾಶಿಗೆ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಬುಧ ಗ್ರಹ ಶಾಂತಿಗಾಗಿ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ, ಹಸಿರು ಮೂಂಗ್ ಬೇಳೆ ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿ. ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ. ಶನಿ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಅಥರ್ವ ಶೀರ್ಷ ನಿತ್ಯ ಪಠಿಸಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಆರ್ಘ್ಯ ಕೊಡಿ. ಇವೆಲ್ಲ ಸರಳ ಕ್ರಿಯೆಗಳು ನಿಮ್ಮ ಗ್ರಹ ದೋಷ ನಿವಾರಿಸಿ ಒಳ್ಳೆಯ ಫಲ ತರಲಿವೆ. ಮಿಥುನ ರಾಶಿ ಮತ್ತು ಗ್ರಹ ದಿಸೆ ಒಂದು ವಿಶೇಷ ಸ್ಥಿತಿಯಲ್ಲಿ ಇದೆ ಎಂದು ಮೊದಲು ಹೇಳಿದ್ದೆ. ಅದನ್ನು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸೋಣ. ಮಿಥುನ ರಾಶಿಯ ಗ್ರಹ ದಿಸೆ ಈ ಅವಧಿಯಲ್ಲಿ ಬಲಿಷ್ಠ ಆಗಿದೆ. ಅಂದರೆ ನೀವು ಮಾಡುವ ಪ್ರತಿ ಒಳ್ಳೆಯ ಕ್ರಿಯೆಗೆ 10 ಪಟ್ಟು ಫಲ ಬರಲಿದೆ. ನೀವು ಮಾಡುವ ಪ್ರತಿ ಪ್ರಾರ್ಥನೆ ದೇವರ ಕಿವಿ ತಲುಪಲಿದೆ. ನೀವು ಹಾಕುವ ಪ್ರತಿ ಶ್ರಮ ಫಲ ಕೊಡಲಿದೆ. ಈ ಅವಧಿ ಸದ್ಬಳಕೆ ಮಾಡಿಕೊಳ್ಳಿ. ಆಲಸ್ಯ ಬೇಡ, ನಿರಾಶೆ ಬೇಡ. ಮಿಥುನ ರಾಶಿ ಮತ್ತು ಧೈರ್ಯ ಒಟ್ಟಾದಾಗ ಯಾವ ಶಕ್ತಿಯೂ ನಿಲ್ಲಿಸಲಾರದು. ಮುಂದೆ ಹೋಗಿ. ಮಿಥುನ ರಾಶಿ ಮತ್ತು ಸ್ವನಂಬಿಕೆ ಬಗ್ಗೆ ಒಂದು ಮಾತು. ನೀವು ನಿಮ್ಮನ್ನು ನೀವೇ ಕಡಿಮೆ ಅಂದಾಜು ಮಾಡಿಕೊಂಡಿದ್ದೀರಾ? ನಿಮ್ಮ ಸಾಮರ್ಥ್ಯ ಎಷ್ಟು ಎಂದು ನಿಮಗೆ ಗೊತ್ತಿಲ್ಲವಾ? ಇದು ಮಿಥುನ ರಾಶಿಯ ಒಂದು ವಿಶೇಷ ಸಮಸ್ಯೆ. ಬಹಳ ಜ್ಞಾನ ಇದ್ದರೂ ಅದನ್ನು ಉಪಯೋಗಿಸಲು ಭಯಪಡುತ್ತಾ. ಆ ಭಯ ಬಿಡಿ. ನಿಮ್ಮ ಬುದ್ಧಿಶಕ್ತಿ ಮೇಲೆ ನಂಬಿಕೆ ಇರಿ. ನಿಮ್ಮ ಸಾಮರ್ಥ್ಯ ಮೇಲೆ ವಿಶ್ವಾಸ ಇರಿ. ನೀವು ಎಲ್ಲ ಸಾಧಿಸಬಲ್ಲಿರಿ. ಗ್ರಹಗಳು ನಿಮ್ಮ ಪರ ಇವೆ. ದೇವರು ನಿಮ್ಮ ಜೊತೆ ಇದ್ದಾನೆ. ಬ್ರಹ್ಮಾಂಡ ನಿಮಗಾಗಿ ಕಾದಿದೆ. ಹೊರಬನ್ನಿ, ಹೊಳೆಯಿರಿ. ಮಿಥುನ ರಾಶಿ ಮತ್ತು ಸಾಮಾಜಿಕ ಸಂಪರ್ಕ ಬಗ್ಗೆ ಹೇಳಬೇಕಾದರೆ, ನಿಮ್ಮ ಸಂವಹನ ಶಕ್ತಿ ಈ ಅವಧಿಯಲ್ಲಿ ಅಸಾಧಾರಣ ಆಗಿರಲಿದೆ. ನೀವು ಮಾತನಾಡಿದ ಪ್ರತಿ ಮಾತು ಪ್ರಭಾವಶಾಲಿ ಆಗಿ ಬೀಳಲಿದೆ. ನೀವು ಬರೆದ ಪ್ರತಿ ಮಾತು ಜನ ಓದಿ ಅನುಸರಿಸಲಿದ್ದಾರೆ. ನಿಮ್ಮ ವ್ಯಕ್ತಿತ್ವ ಈ ಅವಧಿಯಲ್ಲಿ ಇನ್ನಷ್ಟು ಆಕರ್ಷಕ ಆಗಲಿದೆ. ಜನ ನಿಮ್ಮ ಕಡೆ ಸೆಳೆಯಲ್ಪಡಲಿದ್ದಾರೆ. ಈ ಆಕರ್ಷಣೆ ಶಕ್ತಿ ಉಪಯೋಗಿಸಿ ನಿಮ್ಮ ವ್ಯಾಪಾರ ಮತ್ತು ವೃತ್ತಿ ಬೆಳೆಸಿಕೊಳ್ಳಿ. ಹೊಸ ಸಂಪರ್ಕ ಬೆಳೆಸಿಕೊಳ್ಳಿ. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಉಪಸ್ಥಿತಿ ಹೆಚ್ಚಿಸಿಕೊಳ್ಳಿ. ಅದು ನಿಮ್ಮ ಹೆಸರು ಎಲ್ಲ ಕಡೆ ಹರಡಲು ಕಾರಣ ಆಗಲಿದೆ. ಮಿಥುನ ರಾಶಿ ಮತ್ತು ಕ್ರಿಯಾಶೀಲತೆ ಬಗ್ಗೆ ಒಂದು ಮಾತು ಹೇಳಬೇಕು. ಈ ರಾಶಿಯವರು ಒಂದೇ ಸಮಯದಲ್ಲಿ ಅನೇಕ ಕೆಲಸ ಮಾಡಬಲ್ಲರು. ಆದರೆ ಅದೇ ಕಾರಣಕ್ಕೆ ಒಂದು ಕೆಲಸ ಸಂಪೂರ್ಣ ಮಾಡದೆ ಮತ್ತೊಂದಕ್ಕೆ ಹೋಗುವ ಸ್ವಭಾವ ಕೆಲವರಲ್ಲಿ ಇರುತ್ತದೆ. ಆ ಸ್ವಭಾವ ಈ ಅವಧಿಯಲ್ಲಿ ನಿಯಂತ್ರಣ ಮಾಡಿ. ಒಂದು ಕೆಲಸ ಪೂರ್ಣ ಮಾಡಿ ಮುಂದೆ ಹೋಗಿ. ಶನಿ ಶಿಸ್ತು ಮತ್ತು ತಾಳ್ಮೆ ಕಲಿಸಲಿದ್ದಾನೆ. ಆ ಶಿಸ್ತು ನಿಮ್ಮ ಬೆಳವಣಿಗೆಗೆ ಅಡಿಪಾಯ ಆಗಲಿದೆ. ಅದನ್ನು ಪ್ರತಿರೋಧಿಸಬೇಡಿ, ಒಪ್ಪಿಕೊಳ್ಳಿ. ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಇದೆ. ಮಿಥುನ ರಾಶಿ ಮತ್ತು ಆಂತರಿಕ ಶಾಂತಿ ಬಗ್ಗೆ ಒಂದು ಆಳವಾದ ಮಾತು. ನಿಮ್ಮ ಮನಸ್ಸು ಯಾವಾಗಲೂ ಚಲನಶೀಲ. ಒಂದು ಕ್ಷಣ ಇಲ್ಲಿ ಮತ್ತೊಂದು ಕ್ಷಣ ಅಲ್ಲಿ. ಯೋಚನೆ ಮೇಲೆ ಯೋಚನೆ ಬರುತ್ತಾ ಇರುತ್ತದೆ. ಅದು ನಿಮ್ಮ ರಾಶಿಯ ಸ್ವಭಾವ. ಆದರೆ ಆ ಮನಸ್ಸಿಗೆ ಒಂದು ಶಾಂತ ತಾಣ ಬೇಕು. ಆ ತಾಣ ಧ್ಯಾನ ಮತ್ತು ಪ್ರಾರ್ಥನೆ. ಪ್ರತಿ ರಾತ್ರಿ ಮಲಗುವ ಮೊದಲು 10 ನಿಮಿಷ ಮೌನದಲ್ಲಿ ಕುಳಿತು ನಿಮ್ಮ ಇಷ್ಟ ದೇವರ ನಾಮ ಸ್ಮರಿಸಿ. ಆ 10 ನಿಮಿಷ ನಿಮ್ಮ ಇಡೀ ದಿನದ ಒತ್ತಡ ಕರಗಿಸಲಿದೆ. ನಿಮ್ಮ ಮನಸ್ಸು ಶಾಂತ ಆದಾಗ ನಿಮ್ಮ ನಿರ್ಧಾರ ಸ್ಪಷ್ಟ ಆಗಲಿದೆ. ನಿಮ್ಮ ದಾರಿ ಸ್ಪಷ್ಟ ಆಗಲಿದೆ. ನಿಮ್ಮ ಜೀವನ ಸ್ಪಷ್ಟ ಆಗಲಿದೆ. ಮಿಥುನ ರಾಶಿಗೆ ಈ ಅವಧಿಯ ಒಂದು ಮಹಾ ಸಂದೇಶ ಹೇಳಬೇಕಿದೆ. ನಿಮ್ಮ ಜೀವನದಲ್ಲಿ ಏನೋ ನಡೆಯುತ್ತಿದೆ. ಅದು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ, ಆದರೆ ಅದು ನಡೆಯುತ್ತಿದೆ. ಮೇಲ್ಮೈ ಮೇಲೆ ನೀರು ಶಾಂತ ಇದ್ದರೂ ಆಳದಲ್ಲಿ ಒಂದು ಪ್ರಬಲ ಪ್ರವಾಹ ಹರಿಯುತ್ತಿರುವಂತೆ. ನಿಮ್ಮ ಜೀವನದ ಆಳದಲ್ಲಿ ಒಂದು ಮಹಾ ಬದಲಾವಣೆ ಶುರುವಾಗಿದೆ. ಅದು ಮೇಲೆ ಬಂದಾಗ ನಿಮ್ಮ ಜೀವನ ಸಂಪೂರ್ಣ ಹೊಸ ರೂಪ ಪಡೆಯಲಿದೆ. ಆ ಕ್ಷಣಕ್ಕಾಗಿ ತಯಾರಾಗಿ ಇರಿ. ಮನಸ್ಸು ತೆರೆದಿರಲಿ, ಹೃದಯ ಶುದ್ಧ ಇರಲಿ.
ಆತ್ಮ ಜಾಗೃತ ಇರಲಿ. ಮಿಥುನ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಹೃದಯ ತುಂಬಿದ ಮಾತು ಹೇಳಬೇಕು. ನೀವು ಈ ವಿಡಿಯೋ ಮೊದಲಿನಿಂದ ಕೊನೆಯವರೆಗೆ ನೋಡಿದ್ದೀರಿ. ಅದರ ಅರ್ಥ ನಿಮ್ಮ ಜೀವನ ಬಗ್ಗೆ ನಿಮಗೆ ಕಾಳಜಿ ಇದೆ ಎಂದು. ಆ ಕಾಳಜಿ ನಿಮ್ಮ ಶಕ್ತಿ. ನಿಮ್ಮ ಭಾಗ್ಯ ಬೆಳೆಯಲು ಆ ಕಾಳಜಿ ಅಗತ್ಯ. ಭಗವಂತ ನಿಮ್ಮ ಪ್ರತಿ ಪ್ರಾರ್ಥನೆ ಕೇಳುತ್ತಾನೆ, ಪ್ರತಿ ಕಣ್ಣೀರು ನೋಡುತ್ತಾನೆ, ಪ್ರತಿ ಶ್ರಮ ಎಣಿಸುತ್ತಾನೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರತಿಫಲ ಕೊಡುತ್ತಾನೆ. ಎಂದಿಗೂ ಆಶೆ ಕಳೆದುಕೊಳ್ಳಬೇಡಿ, ನಂಬಿಕೆ ಬಿಡಬೇಡಿ. ಮಿಥುನ ರಾಶಿಯ ನಿಮ್ಮ ಮೇಲೆ ದೇವರ ವಿಶೇಷ ಕೃಪೆ ಇದೆ. ಅದು ಈ ಅವಧಿಯಲ್ಲಿ ನಿಮ್ಮ ಜೀವನ ಬೆಳಗಲಿದೆ. ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಮತ್ತು ಗ್ರಹ ಸ್ಥಿತಿ ವಿಶ್ಲೇಷಣೆ ಹೇಳಲಿದ್ದೇನೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಈ ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಕುಟುಂಬ ಮತ್ತು ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡಿ. ಒಳ್ಳೆಯ ಮಾಹಿತಿ ಹಂಚಿಕೊಳ್ಳುವ ನಿಮ್ಮ ಕ್ರಿಯೆ ನಿಮ್ಮ ಪುಣ್ಯ ಹೆಚ್ಚಿಸಲಿದೆ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಲು ಮರೆಯಬೇಡಿ. ನಿಮ್ಮ ಜೀವನ ಸುಂದರ ಆಗಲಿ, ನಿಮ್ಮ ಕನಸು ನನಸಾಗಲಿ, ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ಇರಲಿ. ಮಿಥುನ ರಾಶಿಯ ಎಲ್ಲಾ ತಾಯಂದಿರಿಗೆ, ತಂದೆಯಂದಿರಿಗೆ, ಯುವಕ ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಉದ್ಯೋಗಿಗಳಿಗೆ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಪ್ರತಿ ದಿನ ಧನ್ಯ ಆಗಲಿ. ನಿಮ್ಮ ಪ್ರತಿ ಪ್ರಯತ್ನ ಸಫಲ ಆಗಲಿ. ನಿಮ್ಮ ಪ್ರತಿ ಕನಸು ನನಸಾಗಲಿ. ನಿಮ್ಮ ಜೀವನ ಶ್ರೇಯಸ್ಸು ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ನಿಮ್ಮ ಕುಟುಂಬ ಸದಾ ಸುಖ ಸಂತೋಷದಿಂದ ಇರಲಿ. ನಿಮ್ಮ ದೇಹ ಆರೋಗ್ಯ ಮತ್ತು ಮನಸ್ಸು ಶಾಂತಿಯಿಂದ ಇರಲಿ. ಓಂ ನಮಃ ಶಿವಾಯ. ಜೈ ಶ್ರೀ ಕೃಷ್ಣ. ಜೈ ಗಣೇಶ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.